ಸರ್ ಆಮೇಲೆ ಇನ್ನೊಂದು ವಿಷಯ, ಇದು ಮೀಟರ್ ಬಡ್ಡಿ ಫೈನಾನ್ಸ್ ಅಂತ ಹೇಳಿದ್ರಲ್ಲ ಸರ್, ಇದು ಒಂದು ಒಳ್ಳೆ ಇದು ವಿದ್ಯಾಸಂಸ್ಥೆ, ಒಳ್ಳೆ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಈ ತರ ಎಲ್ಲ ಅನ್ನ ತರ ಇಟ್ಟಾಗ ಸರ್, ಅದು ಎಲ್ಲಿವರೆಗೂ ಸರಿ ಎಲ್ಲಿವರೆಗೂ ತಪ್ಪು ಸರ್? ಅವ್ರು ಹೇಳೋದು ಏನೇ ಹೇಳಿದ್ರು ಬುಕ್ಗಳು ಬರ್ತೀವಿ. ಸರ್ ಇಲ್ಲಿ ಮಂಜುನಾಥ ಸ್ವಾಮಿದು ನಮ್ಮ ಆರಾಧ್ಯ ದೈವ, ಹೌದು ಸರ್, ಅದ್ರ ಫೋಟೋ ಇಟ್ಟಿದ್ದಾರೆ. ಅದ್ರ ಕೆಳಗಡೆ ಈ ನಕಲಿ ದೇವಮಾನವನ್ನು ಗಂಡ ಹೆಂಡತಿ ಫೋಟೋ ಹಾಕೊಂಡಾರೆ. ಅವ್ರು ಹೇಳೋದು ಇದು ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಅಂತ ಇದೆ. ಇದು 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 ನೋಟ್ಬುಕ್ ರಿಸರ್ವ್ ಬ್ಯಾಂಕ್ದು ಇದು ಸೋಡಾ ಚೀಟಿ, ಸೋಡಾ ಚೀಟಿ. ಅವ್ರು ಹೇಳೋದು ರಿಸರ್ವ್ ಬ್ಯಾಂಕ್ ಅನ್ನು ಮತ್ತೆ ಇದೆ ನೋಡಿ, ಸೋಡಾ ಚೀಟಿ ಕೂಲಂಕುಷವಾಗಿ ರಿಸರ್ವ್ ಬ್ಯಾಂಕ್ ಪುಸ್ತಕ ನೋಡಿದಾಗ ಇದೆಲ್ಲ ಸೀಲು ಗೀಲು ಎಲ್ಲ ಆರ್ಟಿಫಿಷಿಯಲ್ ಆಗಿ ಇವರೇ ಅರೇಂಜ್ ಮಾಡಿ ಸರ್. ಇವೆಲ್ಲವೂ ನೋಡಿ ಎಲ್ಲ ಕೈ ಬರಹ ಸರ್. ನೋಡಿ ಇಲ್ಲಿ ಎಲ್ಲ ಕೈ ಬರಹದಲ್ಲಿದೆ. ಆ ನಂತರ ಇಲ್ಲಿ ಉಳಿತಾಯ ಹಣ ಅಂತ ಬರೆದಿದ್ದಾರೆ. ಉಳಿತಾಯ ಹಣ ತಗೊಳ್ಳೋದಕ್ಕೆ ಇವ್ರಿಗೆ ಯಾವ ಲೈಸೆನ್ಸ್ ಇದೆ, ಯಾವ ರೈಟ್ಸ್ ಇದೆ, ನಾವು ಎಲ್ಲದಕ್ಕೂ ಕೂಡ RTI ದಲ್ಲಿ ಕೇಳಿದ್ದೀವಿ. ಸರಿ ಸರ್. ಕೋಆಪರೇಟಿವ್ ಇದರಲ್ಲಿ ಇಲಾಖೆ ಕೇಳಿದ್ದೀವಿ, ಲೈಸೆನ್ಸ್ ಇಲ್ಲ. RBI ಕೇಳಿದ್ದೀವಿ, ಲೈಸೆನ್ಸ್ ಇಲ್ಲ. ಯಾವುದೇ ಲೈಸೆನ್ಸ್ ಇಲ್ಲದೆ ಇರುವಂಥವ್ರು ಇವರು ಹೇಗೆ ಉಳಿತಾಯದ್ದು ತೊಗೊಂಡಿದ್ದಾರೆ. ಒಂದೇ ಒಂದು ಪಾಸ್ಬುಕ್ ಯಾರಿಗೂ ಕೊಟ್ಟಿಲ್ಲ. ಬರೀ ನೋಡಿದೆ ಪ್ರಿಂಟೌಟ್ ತೊಗೊಳ್ಳೋದು, ಹಚ್ಚೋದು, ಬರೀ ಪ್ರಿಂಟೌಟ್, ಇವ್ರದೇ ಪ್ರಿಂಟೌಟು ಮತ್ತು ಇವ್ರದೇ ಸೀಲು. ಇದು ಯಾವುದು ಬ್ಯಾಂಕಿಂದಿದೆ? ಯಾವುದು ಇಲ್ಲ. ಇವ್ರದೇ ಸೀಲು, ಇವ್ರದೇ ಅಥರೈಸ್ಡ್ ಬ್ಯಾಂಕಿಂದು ಒಂದೇ ಒಂದು ಸೀಲ್ ಸಿಗ್ನೇಚರ್ ಇದರಲ್ಲಿಲ್ಲ. ವಾರಕ್ಕೆ 1,000 ಕೋಟಿ ರೂಪಾಯಿ ಕಪ್ಪು ಹಣವನ್ನ ವಸೂಲಿ ಮಾಡ್ತಾ ಇದೆ. ಪಾಪ ಜನಗಳು, ಬ್ಲ್ಯಾಕ್ ಅಂಡ್ ವೈಟ್, ಜನಗಳಿಗೆ ಅದು ಕಪ್ಪು ಹಣ ಅಲ್ಲ, ಇವರಿಗೆ ಅದು ಕಪ್ಪು ಹಣ. ಕಷ್ಟಪಟ್ಟು ದುಡ್ದಂತಹ ಲಕ್ಷಾಂತರ ಜನರ ದುಡ್ಡನ್ನು ವಾರ ವಾರ ಮೀಟರ್ ಬಡ್ಡಿ ದಂಧೆ ಮಾಡಿ ಮುಂದೆ ಇದಿಟ್ಬಿಟ್ಟಿರ್ತಾರೆ. ಅಂದರೆ ಬಡ್ಡಿ ದಂಧೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇದೆ, ಅವ್ರ ಮನೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಲ್ಲ, ಅವ್ರ ಮನೆಯಲ್ಲಿಲ್ಲ. ಯಾಕೆ ಸರ್? ಅಂದರೆ ಈ ಮಂಜುನಾಥ ಸ್ವಾಮಿನ ಈ ನಕಲಿ ಗ್ಯಾಂಗ್ ಏನಿದೆಯಲ್ಲ, ಬಡ್ಡಿ ದಂಧೆ ಮತ್ತು ವಿಚಾರಗಳಿಂದ ಪಾರಾಗೋದಕ್ಕೆ ನಮ್ಮ ಮಂಜುನಾಥ ಸ್ವಾಮಿಯನ್ನ ಉಪಯೋಗ ಮಾಡ್ಕೊತಾ ಇದ್ದಾರೆ, ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಒಂದು ಪುದೀನ ಸೊಪ್ಪು ತರಬೇಕಾದ್ರೆ ಇವತ್ತಲ್ಲಿ ಇದಿರ್ತದೆ ಅಲ್ಲ, ಇದೆಲ್ಲವೂ ನೋಡಿ, ಇದೆಲ್ಲ ಕ್ಯಾಶ್ ಅಲ್ಲೇ ಸ್ಕ್ಯಾನರ್ ಇದೆ. ಪುದೀನ ಸೊಪ್ಪಿನ ಮೇಲೆ ಇಟ್ಟಿರ್ತಾರೆ ಸ್ಕ್ಯಾನರ್. ಇಲ್ಲಿ ಯಾವುದಿಲ್ಲ ನೋಡಿ. ವಾರಕ್ಕೆ 1,000 ಕೋಟಿ, ವರ್ಷಕ್ಕೆ 52,000 ಕೋಟಿ. ಏನಿದು ಸರ್? ಇದು ಗುರುಗಳೇ ನಮ್ಮ ಇದ್ರದ್ದು ಸರ್, ಭಾಗ್ಯ ಇದಲ್ಲ, ಭಾಗ್ಯದ ಬಜೆಟ್ ಅದು 52,000 ಕೋಟಿ ಭಾಗ್ಯದ ಬಜೆಟ್ ಅದು, ಕರ್ನಾಟಕ ಸ್ಟೇಟ್ ಇದ್ದು. ಸರ್ ಗುರುಗಳೇ, ನೀವು ಅವಾಗ್ಲೇ ಹೇಳಿದ್ರಿ ಈ ತರದ್ದು ಸಾವಿರಾರು ಬುಕ್ ಇದೆ, ಇದೆ ಈ ತರದ್ದು ಅನ್ನ ತರ ಇಷ್ಟಾಗಿ ಎಲ್ಲ ಇದೆಲ್ಲ ಹಂಗಾರೆ ಕಳ್ಳೆಕ್ಕ ಮಾಡಿ ಮಾಡಿ ಮಾಡಿ. ಆದ್ರೆ ಸರ್, ನನ್ಗೊಂದು ಪ್ರಶ್ನೆ ಏನ್ ಗೊತ್ತಾ ಸರ್, ಇವ್ರನ್ನ ಕೇಳಕ್ಕೆ ಯಾವುದೇ ಬೇರೆ ಯಾರೋ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್, ಈಗ ಸಣ್ಣ ಬೇಕ್ರಿ, ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋನ್ಗು ಇವಾಗ ಬಂದ್ಬಿಟ್ಟು GST ಅನ್ನೋದು ಮಾಡಿದ್ದಾನೆ ಸರ್. ಹೌದು. ಇಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿರೋದು ಈ ಸಂಸ್ಥೆಯಲ್ಲಿ ಎಲ್ಲಿದೆ ಸರ್? ED ಎಲ್ಲಿದೆ ಸರ್? ಎಲ್ಲಿ ಸರ್ ಇನ್ಕಮ್ ಟ್ಯಾಕ್ಸ್ ಎಲ್ಲಿದೆ ಸರ್? ಇದೇನು ಈ ತರದವ್ರಿಗೆ ಇದನ್ನೆಲ್ಲ ಇದು ವರ್ಲ್ಡ್ ವೈಡ್ ತೋರಿಸ್ತಾ ಇದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇದಾರೆ ಸರ್? ಎಲ್ಲರಿಗೂ ದೇವಸ್ಥಾನ ತೋರಿಸ್ತಾರೆ. ಇದು ನೀವು ಹಿಂಗ್ ಮಾಡಿದ್ರೆ ದೇವಸ್ಥಾನಕ್ಕೆ ಅಪಮಾನ, ದೇವರಿಗೆ ಅಪಮಾನ. ಎಷ್ಟು ತನಿಖೆ ಮಾಡಿದ್ರೆ ದೇವರಿಗೆ ಅಪಮಾನ ಅಲ್ಲ. ಇದು ಎಷ್ಟು ಲಕ್ಷ ಕೋಟಿ ಹಗರಣ ಇದು. ಯಾವುದಿಲ್ಲ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಹಗರಣ ಆಗ್ತದೆ ಇದನ್ನು ಓಪನ್ ಮಾಡಿದ್ರೆ. ನೋಡಿ, ನಾನು ನಂಬರ್ 1 ಹಗರಣ. ಇವ್ರು ಏನ್ ಮಾಡ್ತಾರೆ, ಒಂದು ಜನಗಳಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ. ಜನಗಳಿಗೆ ಅಂದ್ರೆ ಯಾವ ರೀತಿ ಮೋಸ ಆಗಿದೆ ಅನ್ನೋದು ಹೇಳ್ತಾ ಇದ್ದೇನೆ. ಒಂದು ಸ್ವಸಹಾಯ ಗುಂಪು ಮಾಡ್ತಾರೆ, ಗುಂಪು ಮಾಡಿ ಒಂದು ಅಕೌಂಟ್ ಇವರೇ ಅಕೌಂಟ್ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣನೇ ಅವ್ರ ಕಡೆ ಅಂತ GPay ತೊಗೊಂಡ್ಬಿಡ್ತಾರೆ. ನಾವು ಇದನ್ನ ಯೂಸ್ ಮಾಡೋಕೆ ಆಗಲ್ಲ, ಈ ಅಕೌಂಟು ಫ್ರೀಸು, ನಮ್ಮ ಅಕೌಂಟು ಈ ನಕಲಿ ದೇವಮಾನವನ BC ಟ್ರಸ್ಟ್ ಏನಿದೆಯಲ್ಲ ಅವ್ರು ಮಾತ್ರ ಯೂಸ್ ಮಾಡಬೇಕು ಅಂತ. ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ ಇಲ್ಲ, ಇವ್ರ ಟ್ರಸ್ಟ್ ಅಂತ ಹೇಳ್ಕೊತಾರೆ. ಅದು ಇರೋದು BC ಏಜೆಂಟ್ ಅಂತ. ಇವ್ರಿಗೆ ಏಜೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಶಸ್ತಿ ತಗೊಂಡಾರಲ್ಲ, ಧರ್ಮಾಧಿಕಾರಿಗೆ ತಾನೊಬ್ಬ ಕಮಿಷನ್ ಏಜೆಂಟ್ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತದೆ. ಅದ್ರ ಸಲುವಾಗಿ BC ಟ್ರಸ್ಟ್ ಅಂತ ಹೇಳ್ತಾರೆ. BC ಟ್ರಸ್ಟ್ ಅನ್ನೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು ನಾರ್ಮ್ಸ್ ಅಲ್ಲಿ ಇಲ್ವೇ ಇಲ್ಲ. ಇವರು BC ಏಜೆಂಟ್ ಇದ್ದಿದ್ದನ್ನ BC ಟ್ರಸ್ಟ್ ಅಂತ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಎಲ್ಲಿ ಸಿಗುತ್ತೋ ಅಲ್ಲಿ ಜನರನ್ನು ಹುಚ್ಚರು ಮಾಡ್ತಾರೆ. ಆಮೇಲೆ ಇವರು ಟ್ರಸ್ಟಿನ ಇವರಿಗೆ ಅಧಿಕಾರಿ ಅಂತ ಹೆಸರಿಡ್ತಾರೆ. ಹೆಂಗೆ ಸರ್ ಅಧಿಕಾರಿ? ಒಂದು ಟ್ರಸ್ಟಿನ ಇದಕ್ಕೆ ಅಧ್ಯಕ್ಷ ಇರ್ತಾನೆ, ಉಪಾಧ್ಯಕ್ಷ ಇರ್ತಾನೆ, ಕಾರ್ಯದರ್ಶಿ ಇರ್ತಾನೆ. ಆಮೇಲೆ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಅಧಿಕಾರಿಗಳು ಅಂತ ಹೆಸರಿಟ್ಕೋತಾರೆ. ಯಾಕೆ ಅಧಿಕಾರಿಗಳು? ಹಂಗ್ ನೋಡಿ, ಒಂದು ಜಾತ್ರೆ ಸಮಿತಿ ಇರ್ತದೆ, ಟ್ರಸ್ಟ್ ಇರ್ತದೆ, ಒಂದು ಜಾತ್ರೆ ದೇವಸ್ಥಾನ ಸಮಿತಿ ಇರ್ತದೆ, ಅವ್ರಿಗೆ ಇವ್ರು SP ಅಂತ ಇಟ್ಕೋತಾರೆ.
ಸೇವಾ ಪ್ರತಿನಿಧಿ ಅಧಿಕಾರಿ ಅಂದ್ರೆ ಜನಗಳಿಗೆ ಎಸ್ ಪಿ ಹೇಳಿದ್ದಾನೆ ದುಡ್ಡು ಕಟ್ಟಬೇಕು ಅಂದ್ಕೊಳ್ಳೆ ಹೆದರ್ಕೋತಾರೆ. ಓ ಎಸ್ ಪಿ ಅಂದ್ರೆ ಪೊಲೀಸ್ ಇಲಾಖೆ ಪೊಲೀಸರು ಹೇಳಿದ್ದಾರೆ ಅಂತ. ಸೊ ಈ ರೀತಿ ಜನರನ್ನ ಎಲ್ಲೆಲ್ಲಿ ಉಚ್ಚಾರಣೆ ಮಾಡ್ಬೇಕು, ಮಂಗನ್ ಮಾಡ್ಬೇಕು, ಎಮರ್ಸೋದು, ಯಾಮರ್ಸ್ಬೇಕು, ಎಲ್ಲಾ ರೀತಿ ಅಂತೂ ಮಾಡಿದ್ದಾರೆ.